ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಯಶವಂತ್. ಇದು ರಿಪೋರ್ಟೆಡ್ ಸ್ಪೀಚ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ರಿಪೋರ್ಟೆಡ್ ಸ್ಪೀಚ್ ಗ್ರಾಮರ್ನ ನಾನು ಕ್ಲಾಸ್ ವೈಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಈ ವಿಡಿಯೋ ರಿಪೋರ್ಟೆಡ್ ಸ್ಪೀಚ್ನ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ. ನೀವು ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚನ್ನು ಮಾಡುವ ಮೊದಲು ರಿಪೋರ್ಟೆಡ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂದರೆ ನೀವು ರಿಪೋರ್ಟೆಡ್ ಸ್ಪೀಚ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಈ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು? Reported speech or indirect speech is the form of speech used to convey what was said by someone at some point of time. ರಿಪೋರ್ಟೆಡ್ ಸ್ಪೀಚ್ ಎಂದರೆ ಒಬ್ಬ ವ್ಯಕ್ತಿ ಹೇಳಿದ ಮಾತನ್ನು ನಾವು ನಮ್ಮದೇ ಆದ ರೀತಿಯಲ್ಲಿ ಬೇರೆಯವರಿಗೆ ಹೇಳುವುದನ್ನು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ನೀವು ಈ ಪಿಕ್ಚರನ್ನು ನೋಡ್ಬೋದು. ಇವರನ್ನು ಡಾನ್ ಗೊನ್ಜೆಲೋ ಮತ್ತು ಡೊನಾ ಲಾರಾ ಅಂತ ನೀವು ಅಸ್ಯೂಮ್ ಮಾಡ್ಕೊಳ್ಳಿ. ಇವರಿಬ್ಬರು ಮಾತಾಡ್ದಕ್ಕಿರಕ್ಕಂತಹ ಸಂಭಾಷಣೆಯನ್ನು ನಾನು ತಿಳ್ಕೊಂಡು ನನ್ನದೇ ಆದ ರೀತಿಯಲ್ಲಿ ಇನ್ವೆಸ್ಟಿಗೇಟರ್ಗೆ ನನ್ನ ಆನ್ಸರ್ ಪೇಪರ್ನಲ್ಲಿ ಬರೆಯುವ ಮೂಲಕ ಹೇಳ್ತಾ ಇದ್ದೀನಿ. ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ನೀವು ರಿಪೋರ್ಟೆಡ್ ಸ್ಪೀಚನ್ನು ಮಾಡಬೇಕಾದ್ರೆ ಕೆಲವೊಂದು ರೂಲ್ಸ್ಗಳನ್ನು ನೀವು ಫಾಲೋ ಮಾಡಬೇಕು. ಅದರಲ್ಲಿ ಮೊದಲನೆಯ ರೂಲ್, ರಿಮೂವ್ ಇನ್ವರ್ಟೆಡ್ ಕಾಮಾಸ್ ಆ್ಯಂಡ್ ಕೋಲನ್. ನೀವು ರಿಪೋರ್ಟೆಡ್ ಸ್ಪೀಚ್ನ ಮಾಡಬೇಕಾದ್ರೆ ಇನ್ವರ್ಟೆಡ್ ಕಾಮ ಮತ್ತು ಕೋಲನ್ ಎರಡೂ ಮಾರ್ಕ್ಗಳನ್ನು ಕೂಡ ರಿಮೂವ್ ಮಾಡಿ ರಿಪೋರ್ಟೆಡ್ ಸ್ಪೀಚ್ನ ಮಾಡಬೇಕು. ಸೆಕೆಂಡ್ ರೂಲ್, ಯೂಸ್ ದಟ್ ಕಂಜಂಕ್ಷನ್. ನೀವು ದಟ್ ಎಂಬ ಕಂಜಂಕ್ಷನನ್ನು ಯೂಸ್ ಮಾಡಬೇಕು. ಈ ಎಲ್ಲ ರೂಲ್ಸ್ಗಳನ್ನು ಹೇಗೆ ಫಾಲೋ ಮಾಡಬೇಕು ಮತ್ತು ಹೇಗೆ ಯೂಸ್ ಮಾಡಬೇಕು ಅನ್ನೋಕ್ಕಂಥದ್ದನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ಬ್ರೀಫ್ ಆಗಿ ನೋಡೋಣ. ಥರ್ಡ್ ರೂಲ್, ರಿಮೂವ್ ಕ್ವಶನ್ ಮಾರ್ಕ್. ನಾವು ರಿಪೋರ್ಟೆಡ್ ಸ್ಪೀಚ್ನ ಮಾಡಬೇಕಾದ್ರೆ ಕ್ವಶನ್ ಮಾರ್ಕನ್ನು ರಿಮೂವ್ ಮಾಡಬೇಕು. ಈ ಮೂರು ಕೂಡ ಬೇಸಿಕ್ ರಿಪೋರ್ಟೆಡ್ ಸ್ಪೀಚ್ನ ರೂಲ್ಗಳು ಆಗಿರುತ್ತೆ. ಫೋರ್ತ್ ರೂಲ್, ಟೆನ್ಸ್ ನೀಡ್ ಟು ಬಿ ಚೇಂಜ್. ನಾವು ಟೆನ್ಸ್ ಅನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ಚೇಂಜ್ ಮಾಡಬೇಕು. ಯಾವ ಟೆನ್ಸನ್ನು ಯಾವ ಟೆನ್ಸ್ಗೆ ಚೇಂಜ್ ಮಾಡಬೇಕು ಅನ್ನೋಕ್ಕಂಥದ್ದನ್ನ ನಾವು ಸೆಕೆಂಡ್ ಕ್ಲಾಸ್ ವಿಡಿಯೋದಲ್ಲಿ ನೋಡೋಣ. ಫಿಫ್ತ್ ರೂಲ್, ಪ್ರೊನೌನ್ಸ್ ನೀಡ್ ಟು ಬಿ ಚೇಂಜ್ಡ್. ನಾವು ರಿಪೋರ್ಟೆಡ್ ಸ್ಪೀಚನ್ನು ಮಾಡಬೇಕಾದ್ರೆ ಪ್ರೊನೌನ್ಗಳನ್ನು ಚೇಂಜ್ ಮಾಡಬೇಕಾಗತ್ತೆ. ಪ್ರೊನೌನ್ಗಳನ್ನು ಹೇಗೆ ಚೇಂಜ್ ಮಾಡಬೇಕನ್ನಕ್ಕಂಥದ್ದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ನೋಡೋಣ. ಸಿಕ್ಸ್ತ್ ರೂಲ್, ಅಡ್ವರ್ಬ್ ನೀಡ್ ಟು ಚೇಂಜ್. ನಾವು ರಿಪೋರ್ಟೆಡ್ ಸ್ಪೀಚನ್ನು ಮಾಡಬೇಕಾದ್ರೆ ಅಡ್ವರ್ಬ್ ಮತ್ತು ಕೆಲವೊಂದು ಸರ್ಟೈನ್ ವರ್ಡ್ಗಳನ್ನ ನಾವು ಚೇಂಜ್ ಮಾಡಬೇಕಾಗತ್ತೆ. ಸೆವೆಂತ್ ರೂಲ್, ಯೂಸ್ ರಿಪೋರ್ಟಿಂಗ್ ವರ್ಬ್. ನಾವು ರಿಪೋರ್ಟೆಡ್ ಸ್ಪೀಚನ್ನು ಮಾಡಬೇಕಾದ್ರೆ ಕೆಲವೊಂದು ರಿಪೋರ್ಟಿಂಗ್ ವರ್ಬ್ಗಳನ್ನು ಯೂಸ್ ಮಾಡಬೇಕಾಗತ್ತೆ. ಲಾಸ್ಟ್ ರೂಲ್, ವಾಟ್ ಕೈಂಡ್ ಆಫ್ ಸೆಂಟೆನ್ಸ್ ಶುಡ್ ಬಿ ನೌನ್. ನೀವು ಯಾವ ರೀತಿಯ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ನ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಬೇಕು. ಅದು WH ಕ್ವಶನ್ ಆಗಿರ್ಬೋದು, ಎಸ್ ಆರ್ ನೋ ಕ್ವಶನ್ಸ್ ಆಗಿರ್ಬೋದು, ಇಂಪರಾಕ್ಟಿವ್ ಸೆಂಟೆನ್ಸ್ ಆಗಿರ್ಬೋದು. ಹೀಗೆ ಯಾವ ರೀತಿಯ ಸೆಂಟೆನ್ಸ್ ಆಗಿದೆ ಅಂತ ನಾವು ತಿಳ್ಕೊಳ್ಳೋದ್ರಿಂದ ನಾವು ರಿಪೋರ್ಟೆಡ್ ಸ್ಪೀಚ್ನ ತುಂಬ ಈಸಿಯಾಗಿ ಮಾಡ್ಬೋದು. ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ನೀವು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಬೇಕು. ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ರಿಪೋರ್ಟೆಡ್ ಸ್ಪೀಚ್ನ ಇಂಟ್ರೊಡಕ್ಷನ್ ಕ್ಲಾಸ್ ಮಾತ್ರ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಗೆ ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು, ಹೇಗೆ ಟೆನ್ಸಸ್, ಪ್ರೊನೌನ್ಸ್, ಅಡ್ವರ್ಬ್ಸ್ ಆ್ಯಂಡ್ ರಿಪೋರ್ಟೆಡ್ ವರ್ಬ್ಗಳನ್ನು ಚೇಂಜ್ ಮಾಡಬೇಕು ಮತ್ತು ಉಪಯೋಗಿಸ್ಬೇಕು, ಮತ್ತು ಹೇಗೆ ರಿಪೋರ್ಟೆಡ್ ಸ್ಪೀಚ್ನ ಮಾಡಬೇಕು ಅನ್ನೋಕ್ಕಂಥದ್ದನ್ನ ಕಲಿಯೋಣ. ರಿಪೋರ್ಟೆಡ್ ಸ್ಪೀಚ್ನ ಎಲ್ಲ ಕ್ಲಾಸ್ಗಳನ್ನು ನೀವು ಕೇಳೋದ್ರಿಂದ ಈ ರಿಪೋರ್ಟೆಡ್ ಸ್ಪೀಚ್ನಲ್ಲಿ 5 ಔಟ್ ಆಫ್ 5 ಮಾರ್ಕ್ಸ್ಗಳನ್ನು ನೀವು ಸ್ಕೋರ್ ಮಾಡ್ಬೋದು.
ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ಸ್ಟಡಿ ವಿತ್ ಯಶ್ವಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್ ಟ್ವಿಟರ್ನಲ್ಲೂ ಇದ್ದೇನೆ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ಗಳನ್ನು ಅಬೌಟ್ ಸೆಕ್ಷನ್ನಲ್ಲಿ ನೀಡಿರುತ್ತೇನೆ. ಲೇಟೆಸ್ಟ್ ಅಪ್ಡೇಟ್ಗಾಗಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅದರ ಲಿಂಕನ್ನು ಕೂಡ ಅಬೌಟ್ ಸೆಕ್ಷನ್ನಲ್ಲಿ ನೀಡಿರುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.